ಇವತ್ತು ನಾನಿರೋದು ಮೈಸೂರು ಶ್ರೀರಾಮ್ಪುರದಲ್ಲಿ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಮುಂದೆ ನಾನು ನಿಂತಿದ್ದೀನಿ. 3 ಬೆಡ್ರೂಮು ಫುಲ್ಲಿ ಫರ್ನಿಶ್ಡ್ ಮನೆ. ನೋಡಿ, ನಾನು ಯಾಕೆ ಈ ಪಾರ್ಟ್ನ ಇವಾಗ ತೋರಿಸ್ತಾ ಇದ್ದೀನಿ ಅಂತಂದರೆ 1, 2 ಒಳಗೊಂದು, ಒಟ್ಟು 3 ಕಾರ್ನ ನೀವು ಪಾರ್ಕ್ ಮಾಡೋದು. ಒಂದು ಒಳಗೆ ಕವರ್ಡ್ ಪಾರ್ಕಿಂಗು, ಇನ್ನು 2 ಕಾರ್ನ ಅಂದರೆ ಇಲ್ಲೊಂದು ರ್ಯಾಂಪ್ ಮೇಲೆ ಅಲ್ಲೊಂದು ರ್ಯಾಂಪ್ ಮೇಲೆ 2 ಕಾರ್ನ ಆಚೆ ನಿಲ್ಲಿಸ್ಬೋದು ವಿತೌಟ್ ಆನ್ಗೋಯಿಂಗ್ ಟ್ರಾಫಿಕ್ನ ಡಿಸ್ಟರ್ಬ್ ಮಾಡದೇ ಇರೋ ಥರ. ದೊಡ್ಡ ಕಾರ್ನೇ ಆಚೆ ಕಡೆ 2, ಒಳಗೊಂದು ನಿಲ್ಲಿಸೋವಂತಹ ಮನೆ ಇದು. 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಏನಿದೆ, ಹೇಗಿದೆ ಮನೆ, ಇದ್ರ ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ಟಾರ್ ರೋಡ್, ಕನೆಕ್ಟಿವಿಟಿ. ಆಮೇಲೆ ಇನ್ನೊಂದು ವಿಚಾರ, ಈ ಮನೆ ಎಲ್ಲಿ ಶ್ರೀರಾಮ್ಪುರದಲ್ಲಿ ಎಲ್ಲಿ ಬರುತ್ತೆ? ಶ್ರೀರಾಮ್ಪುರ ಅಕಸ್ಮಾತ್ ಗೊತ್ತಿಲ್ಲ ಅಂದವ್ರಿಗೆ, ಮೈಸೂರು ಮಧ್ಯಭಾಗದಿಂದ ಅಂದರೆ ಸಿಟಿ ಸೆಂಟರ್ನ ನಾವು ಸಿಟಿ ಪ್ಯಾಲೇಸ್ ಅಥವಾ ಸಯ್ಯಾಜಿರಾವ್ ರೋಡ್, ಅರಸು ರೋಡ್, ಮೈಸೂರು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಈ ಎಲ್ಲದನ್ನು ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡ್ರೆ ಇಲ್ಲಿಗೆ 12 ಕಿಲೋಮೀಟರ್ ಆಗುತ್ತೆ. ವಿವೇಕಾನಂದ ಸರ್ಕಲಿಂದ ಆಗ್ಬಿಟ್ಟು 2.5 ಕಿಲೋಮೀಟರ್ ಆಗುತ್ತೆ. ಬನ್ನಿ, ಮನೆ ಒಳಗೆ ಏನಿದೆ, ಹೇಗಿದೆ, ಹೇಗೆ ಕಟ್ಟಿದ್ದಾರೆ, ಮನೆಯ ವಿಶೇಷತೆಗಳೇನು ಅನ್ನೋದನ್ನು ನಾನು 1 by 1 ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಈಗಾಗಲೇ ಹೇಳಿದಂತೆ ದಿಸ್ ಈಸ್ ಎ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ, ಅಂದರೆ 30-30 ಇರೋದು. ನಾನು ಇವಾಗ ಕಾರ್ನರ್ ಮನೆಗಳನ್ನ ಹುಡುಕ್ತಾ ಇರೋರಿಗೆ ಇದೊಂದು ಸಿಹಿ ಸುದ್ದಿ. ನಿಮಗೆ ಬ್ಯೂಟಿಫುಲ್ ಕಾರ್ನರ್ ಮನೆ ಇದೆ. ನಾನು ಇವಾಗ ಪಾರ್ಕಿಂಗಲ್ಲಿದ್ದೀನಿ. ಅರೌಂಡ್ 10,000-12,000 ಲೀಟರ್ ಸಂಪ್ ಇಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ ಇದ್ದರೆ ಇಲ್ಲೇ ಚಾರ್ಜಿಂಗ್ ಪಾಯಿಂಟ್ ಸಹ ಇಟ್ಟಿದ್ದಾರೆ. ನಿಮ್ಮ ಗಾಡಿಗಳನ್ನ ಒಳಗೆ ಅಥವಾ ಹೊರಗೆ ವಾಶ್ ಮಾಡ್ಕೋಬೇಕು ಅಂದರೆ ಇಲ್ಲಿ 2 ವಾಟರ್ ಪಾಯಿಂಟ್ಸ್ ಇಟ್ಟಿದ್ದಾರೆ. ಒಂದು ಕಾರ್ಪೊರೇಷನ್ ಕಬಿನಿ ವಾಟರ್, ಒಂದು, ಇನ್ನೊಂದು ಈ ಮನೆ ಬೋರ್ ಅಂದರೆ ಓವರ್ ಟ್ಯಾಂಕಿಂದ ಬರೋ 2 ನಲ್ಲಿಗಳನ್ನಲ್ಲೇ ಇಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದೆ. 2 ಗೇಟ್ ಇದೆ, ಇವಾಗ ನೋಡ್ಬೋದು ನೀವು. ಸೊ ದೇರ್ ಆರ್ 2 ಗೇಟ್ಸ್. ಇದು ಒಂದು ಕಾರ್ ಪಾರ್ಕಿಂಗ್ಗೆ, ಇನ್ನೊಂದು ನೀವು ಎಂಟ್ರಿ ಆಗಲಿಕ್ಕೆ 2 ಗೇಟ್ಗಳ ಇಟ್ಟಿದ್ದಾರೆ. ಸೊ ಈಗ ನಾನು ಅದರ ಎಂಟ್ರೆನ್ಸಲ್ಲಿ ಇದ್ದೀನಿ. ಬನ್ನಿ, ಮನೆ ಒಳಗೆ ಹೇಗಿದೆ, ಏನೇನಿದೆ ಎಲ್ಲ ತೋರಿಸ್ತೀನಿ. 1 by 1 ಎಕ್ಸ್ಪ್ಲೈನ್ ಮಾಡ್ತೀನಿ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ನಾನು ಎಲ್ಲ ಮನೆಗಳದ್ದು ವಿಚಾರ ಹೇಳ್ತೀನಿ. ನೀವು ನೋಡಬೇಕು, ಏನು ಸಾಲಿಡ್ ಆಗಿರೋ ಟೀಕ್ ಡೋರ್ ಇದು. ಬಹಳ ಒಳ್ಳೆ ಶೈನು, ಪಾಲಿಶು, ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡು, ಫ್ರೇಮು, ಶಟರ್ಸ್ ಎಲ್ಲ, ವಿಂಡೋಸು, ಡೋರ್ಸು, ಫ್ರೇಮ್ಸು, ಶಟರ್ಸ್ ಎಲ್ಲ ಫಸ್ಟ್ ಬಂಪರ್ ಅದ್ಧೂರಿ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಸೊ ಜಸ್ಟ್ ಎಂಟರ್ ದ ಹಾಲ್. ಗ್ರಾನೈಟ್ ಫ್ಲೋರಿಂಗ್ ಇದೆ. ಪ್ಲಸ್ ಬನ್ನಿ, ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡಬೇಕಾದ್ರೆ ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಈ ಮನೇಲಿ ಏನು ಗಾಳಿ ಮತ್ತು ಬೆಳಕಿಗೆ ಇವರು ಪ್ರಾಮುಖ್ಯತೆ ಕೊಟ್ಟು ಇದನ್ನು ಡಿಸೈನ್ ಮಾಡಿದ್ದಾರೆ, ಕಟ್ಟಿದ್ದಾರೆ. ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ವರ್ಕ್ಮೆನ್ಶಿಪ್ ಬಹಳ ಚೆನ್ನಾಗಿದೆ. ನೀವು ನೋಡಿ, ಇಲ್ಲಿ ಕಿಟಕಿಗಳು, ಟೀಕ್ದು ಕಿಟಕಿ, ಇದರೊಳಗೆ SS ರೀಲಿಂಗ್ ಇನ್ಸರ್ಷನ್ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೆ 2 ಕಡೆ, ಇಲ್ಲೂ ಒಂದು ಕಿಟಕಿ ಇದೆ, ಇಲ್ಲೂ ಒಂದು ಕಿಟಕಿ. ನಾನು ಹಾಲಲ್ಲಿದ್ದೀನಿ. ಸೊ ನೀವು ಕಿಟಕಿಗಳು ನೋಡಿದ್ರೆ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. TV ಕ್ಯಾಬಿನೆಟ್, ಡ್ರಾಪ್ ಡೌನ್ ಲೈಟ್ಸ್, ಕೆಳಗೆ ಕ್ಲೋಸ್ಡ್ ಸ್ಟೋರೇಜ್ ಸ್ಪೇಸ್ ಇದೆ. ಮತ್ತು ಇಲ್ಲಿ ಸಹ ನೋಡ್ಬೋದು ನೀವು ಡಿಸೈನು, ಎಂಟ್ರಿ ಆಫ್ ದ ಹಾಲ್ ಒಳಗೆ ಬರ್ಬೇಕಾರೆ. ಸೊ ಇದು ನಾರ್ತಿಗಿರುವಂಥದ್ದು. ಮೇನ್ ಡೋರ್ ಇಸ್ ನಾರ್ತಿಂದ ನೀವು ಮನೆ ಒಳಗೆ ಎಂಟ್ರಿಗೆ ಆಗ್ತೀರಿ. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ನೀವು ಎಂಟ್ರಿ ನೋಡಿದ್ರಿ, ಒಂದು ವರಾಂಡ ಇದೆ, UPS ಪಾಯಿಂಟ್ ಅಲ್ಲೇ ಇದೆ. ಹಾಲ್ ನೋಡಿದ್ರಿ, TV ಕ್ಯಾಬಿನೆಟ್ಸ್ ನೋಡಿದ್ರಿ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ ಪಕ್ಕದಲ್ಲೇ. ದಿಸ್ ಇಸ್ ಈಸ್ಟ್ ಫೇಸಿಂಗ್. ಇದು ಈಗ ಪೂಜಾ ರೂಮು, ಇದು ನೀವು ನೋಡ್ತಾ ಇರೋದು ಪೂಜಾ ರೂಮು. ಅಗೇನ್ ಇದು ಅಷ್ಟೇ ಟೀಕು ವಿತ್ ಬೆಲ್, ಗಂಟೆಗಳಿದೆ, ಗ್ಲಾಸ್ ಇನ್ಸರ್ಷನ್ ಮತ್ತು ಡಿಸೈನ್ ಇದೆ. ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ದಿಸ್ ಇಸ್ ಈಸ್ಟ್ ಫೇಸಿಂಗ್. ಈ ದೇವ್ರ ಮನೆ ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಈಸ್ಟ್ ಫೇಸಿಂಗ್. ನೀವು ದೇವರು ಈಸ್ಟ್ ಫೇಸಿಂಗ್ ಇರ್ತಾರೆ, ನೀವು ವೆಸ್ಟ್ ಫೇಸಿಂಗ್ ಮುಖವಾಗಿ ನಿಂತ್ಕೋತೀರಾ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ನೀವು ಈಸಿಲಿ ಇಲ್ಲಿ ಒಂದು 4 to 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಹಾಕೊಂಡ್ರು ಸುತ್ತಕ್ಕೂ ಓಡಾಡ್ಲಿಕ್ಕೆ ಆಯಿತು. ಡೈನಿಂಗ್ ಟೇಬಲ್ ದೊಡ್ಡದಾಕ್ಬಿಟ್ರೆ ಏನಾಯ್ತು, ಸುತ್ತು ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ 6 to 8 ಸೀಟರ್ ಈಸಿಲಿ ಫಿಕ್ಸ್ ಆಗುತ್ತೆ. ನಾಟ್ ಟೋಟಲ್ 8 ಸೀಟರ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ 6 ಈಸ್ ಅನ್ ಈಸಿ ನಂಬರ್. ಸೊ ಐ ವಿಲ್ ಯುಟಿಲಿಟಿ ಪಾಯಿಂಟ್ ಹೋಗಿ ಮುಂಚೆ ನಾನು ಐ ಶೋ ದ ಕಿಚನ್ ಏರಿಯಾ. ಸ್ಟೋರೇಜ್ ಸ್ಪೇಸ್ ನೋಡ್ಬೋದು ನೀವು, ಬಹಳ ವಿಶಾಲವಾದ ಸ್ಟೋರೇಜ್ ಸ್ಪೇಸು. ಚಿಮ್ನಿಗೆ ಇಲ್ಲಿ ಪಾಯಿಂಟ್ ಮಾಡಿದ್ದಾರೆ, ಗ್ರನೈಟ್ ಸ್ಲ್ಯಾಬ್ ಇದೆ, ಎಲ್ಲ ಸಾಫ್ಟ್ ಕ್ಲೋಸ್ ಕಿಚನ್ ಕ್ಯಾಬಿನೆಟ್ಸ್ ಇದೆ. ಸಿಂಕ್ಗಳು ನೋಡ್ಬೋದು, 3 ಟ್ಯಾಪ್ ಹಾಕಿದ್ದಾರೆ ಸಿಂಕ್ಗಳು. ಇಲ್ಲಿ ನೋಡಿ, ಇಲ್ಲಿ 2 ಲೀಟರ್ ಜಾಗದಲ್ಲಿ ದಿಸ್ ಈಸ್ ದಿ ರೆಫ್ರಿಜರೇಟರ್ ಪಾಯಿಂಟ್, ಆರ್ ನಿಮ್ಮ ಮೈಕ್ರೋವೇವ್ ಓವನ್ ಇಟ್ಕೊಳ್ಳಿಕ್ಕೆ ಜಾಗ ಇದು. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಯುಟಿಲಿಟಿ ಏರಿಯಾ. ಇದು ಯುಟಿಲಿಟಿ ಏರಿಯಾಲಿ ಏನು ಮಾಡಿದ್ದಾರೆ ಅಂತಂದರೆ, ದೇ ಹ್ಯಾವ್ ಕಂಟಿನ್ಯೂಡ್ ದಿ ಆ್ಯಂಟಿ ಸ್ಕಿಡ್ ಟೈಲ್ಸ್. ಆಚೆ ಪಾರ್ಕಿಂಗಲ್ಲಿ ಏನಿದೆ ಅದೇ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಇಲ್ಲಿಗೂ ಕಂಟಿನ್ಯೂ ಮಾಡಿದ್ದಾರೆ.
ಪ್ಲಸ್ ಇಲ್ಲೂ ಟ್ಯಾಪ್ಗಳು ಇಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ನಿಮ್ಮ ಪಾತ್ರೆ ಅಂದರೆ ಮನೆ ನಿತ್ಯ ದಿನ ಕೆಲಸದವ್ರು ಬರೋರಿದ್ದರೆ ಇಲ್ಲೇ ಬಟ್ಟೆ ಒಕ್ಕೊಳ್ಳೋಕೆ ಆಪ್ಷನ್ ಇದೆ, ಇಲ್ಲೇ ಮೇಲ್ಗಡೆ ಒಣಗಾಕೋಬೋದು. ಅದ ಪಾತ್ರೆ ಇಲ್ಲೇ ಇಟ್ಟಂದರೆ ತೊಳೆದುಬಿಟ್ಟು ಇಟ್ಟು ಹೋಗಲಿಕ್ಕೆ ಇದು ನಿಮಗೆ ಇದನ್ನು ಮಾಡಿದ್ದಾರೆ. ಇಲ್ಲಿ ಗೇಟ್ ಇದೆ, ಸೊ ನೀವು ಯಾವಾಗಲೂ ಒಳಗೆ ಬರಬೇಕು ಅಂತಿಲ್ಲ. ಈ ಗೇಟಿಂದ ಬಂದು ಇಲ್ಲೇ ಎಲ್ಲ ದಿನನಿತ್ಯದ ಕೆಲಸಗಳನ್ನೆಲ್ಲ ಅವರು ಮುಗಿಸಿ ಇಲ್ಲಿಂದನೇ ಎಕ್ಸಿಟ್ ಆಗ್ಬೋದು. ಇಲ್ಲೂ ಅಷ್ಟೇ ಇನ್ನೊಂದು ಟೀಕ್ ಡೋರ್ ನೋಡಿ, ಇಲ್ಲೂ ಅಷ್ಟೇ ಮೇನ್ ಡೋರ್ ಏನು ಕ್ವಾಲಿಟಿ ನನಗೆ ಕಾಣಿಸ್ತು, ದಿಸ್ ದ ಇಂಟರ್ನಲ್ ಡೋರ್. ಓಕೆ, ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ, ಅದನ್ನು ಹೇಳೋದು ಮರ್ತಿದ್ದೆ. ಇಂಟರ್ನಲ್ ಡೋರ್ ಇದು ಅಷ್ಟೇ, ಇಲ್ಲೂ ಕ್ವಾಲಿಟಿ ಎಲ್ಲೂ ಆ್ಯಂಪರ್ ಆಗಿಲ್ಲ. ಸೊ ಮೂವಿಂಗ್ ಆನ್ ಟು ದ ಗ್ರೌಂಡ್ ಫ್ಲೋರ್ ಇರುವಂತಹ ಬೆಡ್ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ಲಕ್ಸುರಿಯಸ್ ಬೆಡ್ ಹಾಕ್ಕೊಳ್ಳಿ, ಅದ್ಧೂರಿ ಜಾಗ ಇದೆ. ಕ್ರಾಸ್ ವೆಂಟಿಲೇಷನ್ಗೆ 2 ಕಡೆ ಕಿಟಕಿಗಳು ಮಾಡಿದ್ದಾರೆ, ಒಂದಿದು ಇನ್ನೊಂದು ಪಕ್ಕದಲ್ಲಿ ಮಾಡಿದ್ದಾರೆ. ನೀವು ಸ್ಟೋರೇಜ್ ಸ್ಪೇಸ್ ನೋಡ್ಬೋದು, ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ನೋಡಿ, ಎಷ್ಟು ವಿಶಾಲವಾಗಿರೋ ಸ್ಟೋರೇಜ್ ಸ್ಪೇಸು, ಫಾಲ್ ಸೀಲಿಂಗು, ಕಿಟಕಿ. ನಾನೇನು ಹೇಳಿದೆ ಆವಾಗಲೇ ಕ್ರಾಸ್ ವೆಂಟಿಲೇಷನ್ಗೆ 2 ಕಡೆ ಕಿಟಕಿ ಇಟ್ಟಿದ್ದಾರೆ ಅಂತ, ಅಲ್ಲೊಂದಿದೆ ನೋಡಿದ್ರೆ, ಇನ್ನೊಂದು ಕಿಟಕಿ ಈ ಕಡೆ ಇದೆ. ಸೊ ನಿಮಗೆ ಕ್ರಾಸ್ ವೆಂಟಿಲೇಷನ್ ಆದಾಗ ಏನಕ್ಕೆ ಕ್ರಾಸ್ ವೆಂಟಿಲೇಷನ್ ವಿಷಯ ಹೇಳ್ತಿದ್ದೆ, ಶೆಕೆ ಗಾಳಿ ಮೂವ್ಮೆಂಟ್ ಆಗುತ್ತೆ. ಸೊ ಗಾಳಿ ಕ್ರಾಸಾಗಿ ಮೂವ್ಮೆಂಟ್ ಆದಾಗ ನಿಮಗೆ ಶೆಕೆ ಅಂತ ಅನ್ಸಲ್ಲ ಮನೆ ಒಳಗೆ. ಸೊ ನಾವು ಗ್ರೌಂಡ್ ಫ್ಲೋರ್ಲೇ ಇರುವಂತಹ ಕಾಮನ್ ವಾಶ್ರೂಮ್ ಇದೆ, ಇಲ್ಲೊಂದು ಸ್ಟೇರ್ ಕೇಸ್ ಪಕ್ಕದಲ್ಲಿ. ಜಸ್ಟ್ ಟು ರಿವೈಂಡ್ ದ ಪ್ರಾಪರ್ಟಿ, ಇದಿರೋದು ಮೈಸೂರು ಶ್ರೀರಾಮ್ಪುರದಲ್ಲಿರುವಂತಹ ಖಾಸಗಿ ಬಡಾವಣೆಯಲ್ಲಿ, ಮೂಡ ಅನುಮೋದಿತ ಖಾಸಗಿ ಬಡಾವಣೆ. ಇದನ್ನು ದಯವಿಟ್ಟು ಗಮನಿಸಬೇಕಾಗಿರುವಂಥ ವಿಷಯ. ಮೂಡ ಅನುಮೋದಿತ ಖಾಸಗಿ ಬಡಾವಣೆ, ಮೂಲಭೂತ ಸೌಕರ್ಯಗಳು ಎಲ್ಲ ಇರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರ್ ನೋಡಿದ್ರಿ, ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಏನೇನಿದೆ ಅಂತ ಹೇಳ್ತೀನಿ. ರೇಲಿಂಗ್ಸ್ ಹಾಕಿದ್ದಾರೆ, ಭಾಳ ಸ್ಟಡಿ ಆಗಿದೆ, ಭಾಳ ಚೆನ್ನಾಗಿದೆ ಕ್ವಾಲಿಟಿ. ಇದು ವಿತ್ ಗ್ಲಾಸ್ ಇನ್ಸೆಷನ್ ಮಾಡಿದ್ದಾರೆ. ಗ್ರನೈಟ್, ಇಲ್ಲೋ ಏನು ಗ್ರನೈಟ್ ಫ್ಲೋರಿಂಗ್ ಆ್ಯಂಟಿ ಸ್ಕಿಡ್ ಹಾಕಿದ್ದಾರೆ ಇಲ್ಲಿ. ಅದಾದ ನಂತರ ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್. ನಾನೀಗ ಫಸ್ಟ್ ಫ್ಲೋರಲ್ಲಿರುವಂತಹ ಹಾಲ್ ನಂಬರ್ 2 ಇದು. ಗ್ರೌಂಡ್ ಫ್ಲೋರ್ ಒಂದು ವಿಶಾಲವಾಗಿರೋ ಹಾಲ್ ತೋರಿಸ್ದೆ ನಿಮಗೆ. ಇದು ಒಂದು ಲಿವಿಂಗ್ ಸ್ಪೇಸ್ ಮೇಲ್ಗಡೆ. ಏನಕ್ಕೆ ಅಂತಂದರೆ ನೋಡಿ, ಇಲ್ಲೂ TV ಕ್ಯಾಬಿನೆಟ್ಸ್ಗೆ ಜಾಗ ಮಾಡಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಇದೆ, 2 ರೂಮ್ಗಳಿದೆ. ಇದು ರೂಮ್ ನಂಬರ್ 2. ಇದನ್ನು ನೀವು ರೂಮ್ ನಂಬರ್ 2 ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲೂ ಅಷ್ಟೇ, ಅಗೇನ್ ಕ್ರಾಸ್ ವೆಂಟಿಲೇಷನ್, 2 ಕಡೆ ಕಿಟಕಿಗಳಿದೆ. ವಾರ್ಡ್ರೋಬ್ಸ್ ನೈಸ್ ನೋಡಿ ಸ್ನೇಹಿತರೆ, ಫುಲ್ ಸೈಜ್, ಒಂದು ಗೋಡೆ ಫುಲ್ ಮಾಡಿಬಿಟ್ಟಿದ್ದಾರೆ ವಾರ್ಡ್ರೋಬ್ನ. ಕೆಳಗೂ ನೋಡಿದ್ರೆ ಫುಲ್ ಸೈಜ್ ಇದೆ, ಇಲ್ಲೂ ಅಷ್ಟೇ ಫುಲ್ ಸೈಜ್ ಇದೆ. ಅಗೇನ್ ಕಮಿಂಗ್ ಟು ದ ಟೀಕ್ ವಿಚಾರಕ್ಕೆ, ಇದು ಅಷ್ಟೇ ಇಂಟರ್ನಲ್ ಡೋರು, ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಡೋರು ಮತ್ತು ಫ್ರೇಮ್ ಎರಡೂ. ಬಾತ್ರೂಮ್ ಸೈಜು ಬನ್ನಿ, ನಾನು ನಿಮಗೆ ಬಾತ್ರೂಮು ಎಷ್ಟು ವಿಶಾಲವಾಗಿದೆ, ಎಷ್ಟು ಬ್ರೈಟ್ ಆಗಿದೆ. ಹಿಂಭಾಗದಲ್ಲಿ ಕಿಟಕಿ ಇದೆ, ವೆಂಟಿಲೇಷನ್ ನಾಟ್ ಅಟ್ ಅ ಪಾಯಿಂಟ್, ಅಂದರೆ ಸೀಲಿಂಗ್ ತನಕನೂ ಟೈಲ್ಸ್ ಹಾಕಿದ್ದಾರೆ. ಕಮೋಡ್ ಇದೆ, ಮಿಕ್ಸರ್ ಇದೆ, ಹ್ಯಾಂಡ್ ವಾಶ್ ಇದೆ, UPVC ಡೋರ್ ಹಾಕಿದ್ದಾರೆ, ಇದಕ್ಕೆ PVC ಡೋರ್ ಹಾಕಿದ್ದಾರೆ. ನೌ ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 3. ನನ್ನ ಪ್ರಕಾರ ಐ ಕಾಲ್ ದಿಸ್ ಆ್ಯಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಏನು ವಿಶಾಲವಾಗಿದೆ ಅಂತಂದರೆ ಅದ್ಧೂರಿ ಮೆಗಾ ಕಿಂಗ್ ಸೈಜ್, ಲಾರ್ಜೆಸ್ಟ್ ಕಿಂಗ್ ಸೈಜ್, ಸೂಪರ್ ಕಿಂಗ್ ಸೈಜ್ ಬೆಡ್ನ ಒಳಗೆ ಹಾಕ್ಕೊಂಡ್ರು ನೀವು ಸುತ್ತು ಓಡಾಡ್ಬೋದು. ಬೇಕಾದಲ್ಲಿ ನೀವಿಲ್ಲಿ ಸ್ಟಡಿ ಯೂನಿಟ್ನ ಕ್ರಿಯೇಟ್ ಮಾಡಿಕೊಂಡ್ರು ನೀವು ಹಾಸಿಗೆ ಸುತ್ತಮುತ್ತ ಓಡಾಡಿದಾಗ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ಬಹಳ ದೊಡ್ಡದಾಗಿದೆ ಇದು. ಐ ಕಾಲ್ ದಿಸ್ ಆಸ್ ದಿ ಮಾಸ್ಟರ್ ಬೆಡ್ರೂಮ್. ನೀವು ಸ್ಟಡಿ ಸ್ಪೇಸ್ ಮಾಡ್ಕೋಬೋದು. ವಾಕಿನ್ ವಾರ್ಡ್ರೋಬ್ ಸೈಜ್ ನೋಡಿ. ಈ ಬಾತ್ರೂಮು ಅಷ್ಟೇ, ಆ ಬಾತ್ರೂಮ್ಕಿಂತ ಇನ್ನೂ ದೊಡ್ಡದಾಗಿದೆ. ಬನ್ನಿ ತೋರಿಸ್ತೀನಿ ನೋಡಿ. ನೀವು ಈ ವಿಡಿಯೋ ನೋಡ್ತಾ ಇರೋರಿಗೆ, ನನಗೆ ಬಾತ್ರೂಮ್ ಒಳಗೆ ನಿಂತಿದ್ದೀನಿ, ನನ್ನ ಹಿಂದೆ ಕಿಟಕಿ ಇದೆ, ಬೆಳಕಿಗೆ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್, ವೆಂಟಿಲೇಷನ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್, ಬಹಳ ಅಗಲವಾಗಿದೆ, ಏನು ಇಕ್ಕಟ್ಟುತ್ತೆ ಯಾವುದೇ ಕಾರಣಕ್ಕೂ ಅನ್ಸಲ್ಲ ನಿಮ್ಗೆ ಇದ್ರೊಳಗೆ. ಹಾಗೆ ಕಂಟಿನ್ಯೂಯಿಂಗ್ ಕನ್ಸೀಲ್ಡ್ ಕಮೋಡ್ ಇದೆ, ವಾಟರ್ ಮಿಕ್ಸರ್ಸ್ ಇದೆ, ಸಿಂಕ್ ಇದೆ, ಶವರ್ ಯೂನಿಟ್ ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಮನೆಗೆ 10 ರಿಂದ 12,000 ಲೀಟರ್ ಸಂಪು, 1,000 ಲೀಟರ್ ಓವರ್ ಟ್ಯಾಂಕ್ ಇದೆ. ಇಲ್ಲಿಗೆ ಕಬಿನಿ ವಾಟರ್ ಕನೆಕ್ಷನ್ ಇದೆ, ನೀರಿನ ತೊಂದರೆ ಇಲ್ಲ. ಇದಿರೋದು ಮೈಸೂರು ಶ್ರೀರಾಮ್ಪುರ ದಲ್ಲಿರುವ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಮನೆ. ಸೊ ಇಫ್ ಸಂಬಡಿ ವುಡ್ ಹ್ಯಾವ್ ಜಾಯಿನ್ಡ್ ಮೀ ನೌ, ಸೊ ಜಸ್ಟ್ ಟು ಗಿವ್ ಯು ಅ ರ್ಯಾಪ್ ಆಫ್ ದಿಸ್. ನಾರ್ತ್ ಈಸ್ಟ್ ಅಂದೆ, ಬನ್ನಿ ನಾನು ನಿಮ್ಗೆ ಇವಾಗ ಅದರದ್ದು ಬಾಲ್ಕನಿ ಏರಿಯಾ ತೋರಿಸ್ತೀನಿ. ನೋಡಿ ಎಷ್ಟು ದೊಡ್ಡದು ಬಾಲ್ಕನಿ ಅಂತ. ದಿಸ್ ಈಸ್ ಈಸ್ಟ್ ನೋಡಿ, ಇದು ಈಸ್ಟ್. ಇದು ದಿಸ್ ಈಸ್ ಈಸ್ಟ್ ಅಂದರೆ ಮನೆ
ಬಾಗಿಲಿರೋದು ನಾರ್ತ್ಗೆ, ಇದು ಈಸ್ಟ್ ಫೇಸಿಂಗ್, ಇದು ಸೈಟ್ ಇರೋದು ನಾರ್ತ್ ಈಸ್ಟ್ ಕಾರ್ನರು. ನಾನು ಬಾಲ್ಕನಿ ಒಳಗಿದ್ದೀನಿ. ಬಾಲ್ಕನಿ ಈ ಕಡೆಯಿಂದ ನೋಡ್ಬೋದು ನೀವು, ಎಷ್ಟು ಈ ಕಡೆಗೂ ವಿಶಾಲವಾಗಿದೆ. ಸೊ ಸನ್ರೈಸ್ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿಂದ. ಇಫ್ ಯು ಹ್ಯಾವ್ ಜಾಯ್ನ್ ಮೀ ನೌ ಟು ದಿಸ್ ವಿಡಿಯೋ, ದಿಸ್ ಇಸ್ ಮೈಸೂರು ಶ್ರೀರಾಮ್ಪುರ. It's a private layout, Muda approved private layout, wherein they have built about 2,600 square feet of total built up area, built in 1,200 square feet of land area, electricity, wastewater line, public communities like shopping centers, park, schools, colleges are very close by in this vicinity. So this property is for sale. For more info on this property, you can call us or WhatsApp us in the given number description in the below. We'll meet you again with another property, another place of Mysore. Till then, bye.